ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ನನ್ನೆದೆಯ ಬಾಂದಳದಿ ಕಥೆಯ 5ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 6ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷತ್ರ ಫ್ಯಾಮಿಲಿ ಮನೆ ತಲುಪಿದ ಮೇಲೆ ಅಪ್ಪ ಮಕ್ಕಳು ಹಾಲ್ನಲ್ಲಿ ಸುಸ್ತಾದವರಂತೆ ಕೂತ್ಕೊಂಡಿದ್ರು. ಪೂರ್ಣಿಮಾ ಕೊಟ್ಟ ಬಿಸಿ ಬಿಸಿ ಕಾಫಿ ಕುಡಿಯುತ್ತಾ, ಅಬ್ಬಾ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂತ ನಕ್ಷತ್ರ ಹೇಳಿದ್ಲು. ಮಗಳ ಬಾಡಿದ ಮುಖವನ್ನು ನೋಡುತ್ತಾ ವಿಶ್ವನಾಥರು, ತುಂಬ ಟಯರ್ಡ್ ಆಗಿದೆಯಾ ಮಗಳೇ ಅಂತ ಕೇಳಿದ್ರು. ಸಿಕ್ಕಿದ್ದೆ ಚಾನ್ಸ್ ಅಂತ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಸುತ್ತಿದ್ದಾಳೆ, ಟಯರ್ಡ್ ಆಗದೆ ಇನ್ನೇನಾಗುತ್ತೆ ಅಂತ ತಮ್ಮ ಜೀವನ್ ಹೇಳ್ದ. ನೀನು ಸುತ್ತಲಿಲ್ವೇನೋ, ನಾನು ಮಾತ್ರ ಸುತ್ತಿದ್ನಾ ಅಂತ ನಕ್ಷತ್ರ ಕೇಳಿದ್ಲು. ಸಾಕು ಮಾಡಿ ಇಬ್ಬರು ಸುತ್ತಿದ್ದೀರಾ ಚೆನ್ನಾಗಿ. ಜೀವನ್, ನೀನು ಕೈಕಾಲು ನೋಡು ಎಷ್ಟು ಧೂಳಾಗಿದೆ, ಮೊದಲೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡು ಅಂತ ಪೂರ್ಣಿಮಾ ಹೇಳಿದ್ರು. ಅಮ್ಮ ಮಾರ್ನಿಂಗಿಂದ ಕ್ರಿಕೆಟ್ ಆಡೇ ಇಲ್ಲ, ಅಲ್ಲದೆ ನನ್ನ ಫ್ರೆಂಡ್ ಮಿಥುನ್ ಕೂಡ ಊರಿಂದ ಬಂದಿದ್ದಾನಂತೆ, ಆಡ್ಕೊಂಡು ಬಂದು ಆಮೇಲೆ ಒಂದೇ ಸರ್ತಿ ಫ್ರೆಶ್ ಅಪ್ ಆಗ್ತೀನಮ್ಮ ಅಂತ ಹೇಳಿ ಕಾಫಿ ಕಪ್ಪಿಟ್ಟು ಕ್ರಿಕೆಟ್ ಬ್ಯಾಟು ಬಾಲು ಎತ್ಕೊಂಡು ಚಂಗನೆ ಹೊರಗೆ ಹಾರಿದ್ದ ಜೀವನ್. ಅಮ್ಮ ನಾನು ಸ್ವಲ್ಪ ಹೊತ್ತು ಮಲಗ್ತೀನಮ್ಮ ಎನ್ನುತ್ತಾ ಎದ್ದು ನಿಂತಳು ನಕ್ಷತ್ರ. ಡ್ರೆಸ್ ಚೇಂಜ್ ಮಾಡಿ ಮಲಗು, ಹಾಗೆ ಬಿದ್ದು ಒದ್ದಾಡಬೇಡ ಅಂತ ತಾಕೀತು ಮಾಡಿದ್ರು ಪೂರ್ಣಿಮಾ. ಅಯ್ಯೋ ಬೆಳಗ್ಗೆ ಇದನ್ನ ಹಾಕ್ಕೊಂಡಿದ್ದೆ ಹೆಚ್ಚು, ಏನೋ ನಿನ್ನ ಕಾಟಕ್ಕೆ ಹಾಕ್ಕೊಂಡಿದ್ದೆ ಅಷ್ಟೇ, ಎಷ್ಟೊತ್ತಿಗೆ ತೆಗೆದಾಕ್ತೇನೋ ಅಂತ ಅನ್ನಿಸ್ತಿದೆ ಅಂತ ನಕ್ಷತ್ರ ಸೋತವಳ ಹಾಗೆ ಹೇಳಿದ್ಲು. ಹಾಗನ್ಬಾರ್ದು ನಕ್ಷತ್ರ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದೆ ಗೊತ್ತಾ, ಗೌಡ್ರು ಕೂಡ ಹೇಳಿಲ್ವಾ ಇದೇ ನಮ್ಮ ಸಂಸ್ಕೃತಿ ಅಂತ ವಿಶ್ವನಾಥ್ ಹೇಳಿದ್ರು. ಪಪ್ಪ ಕಾಸ್ಟ್ಯೂಮ್ಸ್ ಯಾವತ್ತೂ ವೆಯ್ಟ್ಲೆಸ್ ಆಗಿ ಸಿಂಪಲ್ ಆಗಿರಬೇಕು, ಉತ್ಸವ ಮೂರ್ತಿ ಥರ ಇರಬಾರ್ದು ಅಂತ ಕಳಿಸ್ತಾ ರೂಮಿನ ಕಡೆಗೆ ಹೋದ್ಲು. ಮಗಳು ಅಂತ ತಲೆ ಮೇಲೆ ಹೊತ್ಕೋಬೇಡಿ ಅಂತಿದ್ದೆ, ಕೇಳ್ತಿದ್ರಾ ನನ್ನ ಮಾತನ್ನ? ಈಗ ನೋಡಿ ಯಾವಾಗಲೂ ಗಂಡ್ಬೀರಿ ಥರ ಇರ್ತಾಳೆ, ಕೈಗೊಂದು ಬಳೆ ಹಾಕಲ್ಲ, ತಲೆಗೊಂದು ಹೂ ಮುಡಿಯಲ್ಲ, ಆ ಬಿಂದಿ ಇಡ್ತಾಳೆ, ದುರ್ಬೀನ್ ಹಾಕೊಂಡು ಹುಡುಕ್ಬೇಕು ಬಿಂದಿ ಎಲ್ಲಿದೆ ಅಂತ, ಅಷ್ಟು ಸಣ್ಣದಾಗ ಒಂದು ಚುಕ್ಕಿ ಇಟ್ಕೋತಾಳೆ, ಅದು ನನ್ನ ಬಲವಂತಕ್ಕೆ. ಇನ್ನು ಮುಂದೆ ಮಾಡ್ರನ್ ಡ್ರೆಸ್ಗಳನ್ನು ಕೊಡಿಸ್ಬೇಡಿ ಅವಳಿಗೆ, ನೆಕ್ಸ್ಟ್ ಹೇಗಿದ್ರು ಕಾಲೇಜು, ನನ್ನ ಸೀರೆಗಳಿದ್ದಾವೆ, ಅದರಲ್ಲೇ ಲಂಗ ಬ್ಲೌಸು ದಾವಣಿ ಹೊಲಿಸ್ತೀನಿ ನಾನು ಅಂತ ಪೂರ್ಣಿಮಾ ಹೇಳಿದ್ರು. ಪೂರ್ಣ, ನೀನಿನ್ನು ಯಾವ ಕಾಲದಲ್ಲಿದ್ದೀಯಾ? ಜನ್ರೇಷನ್ ಮುಂದುವರೆದಿದೆ ಕಣೆ, ಈಗ ಅಷ್ಟಕ್ಕೂ ಗೌರಮ್ಮನ ಥರ ಇರೋದಕ್ಕೆ ಅವಳಿಗೇನಂತ ವಯಸ್ಸಾಗಿದೆ, ಅವಳೇ ಕಳ್ಕೊತಾಳೆ ಬಿಡು ಅಂತ ವಿಶ್ವನಾಥ್ ಮಗಳ ಮೇಲಿನ ನಂಬಿಕೆಯಿಂದ ಹೇಳಿದರು. ಇನ್ನೊಂದು ಮಾತು, ಅವಳಿಗೆ ಎಲ್ಲರ ಹತ್ರ ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋಕೆ ಹೇಳಿ. ನೋಡಿದ್ರಾ ಗೌಡ್ರ ಮಗನಿಗೆ ಅಷ್ಟು ಜನರ ಎದುರು ಹೇಗೆ ಮೆಂಟ್ಲು ಡಾಕ್ಟ್ರು ಅಂತಾಳೆ, ಅಷ್ಟು ಜನ ಎಷ್ಟು ದೊಡ್ಡ ಜನ ಏನು ಅಂದ್ಕೊಂಡ್ರೋ ಏನೋ, ಬರೀ ಹುಡುಗಾಟನೇ ಇವಳಿಗೆ ಅಂತ ಪೂರ್ಣಿಮಾ ಹೇಳಿದ್ರು. ಲೇ ಪೂರ್ಣ, ನೀನು ಅನ್ನೆಸರಿ ಯೋಚನೆ ಮಾಡ್ತಿದ್ದೀಯಾ ಕಣೆ, ಅವರೇ ನಗ್ತಾ ಇಲ್ವಾ? ಗೌಡ್ರು ನನ್ನ ಹತ್ರನೇ ಎಷ್ಟೋ ಸಾರ್ತಿ ಹೇಳಿದ್ದಾರೆ, ಮನಸ್ಸಿಗೆ ಎಷ್ಟೇ ಬೇಸರ ಇದ್ದರೂ ಲಕ್ಷ್ಮಿ ಮುಖ ನೋಡಿದ್ರೆ ಅವಳ ಜೊತೆ ಮಾತಾಡಿದ್ರೆ ಸಮಾಧಾನ ಅಂತ. ಅವರಿಗೆ ನಕ್ಷತ್ರ ಅಂದರೆ ತುಂಬ ಪ್ರೀತಿ ಇದೆ, ನೀನು ಆರಾಮಾಗಿರು ಅಂತ ವಿಶ್ವನಾಥ್ ಹೇಳಿದ್ರು. ಇವಳೇನು ಚಿಕ್ಕ ಹುಡುಗಿ ನಾರಿ, ದೊಡ್ಡವಳಾಗಿ ಆಗಲೇ ವರ್ಷ ಆಯಿತು, ಇನ್ನೂ ಹುಡುಗಾಟಿಕೆ ಬಿಟ್ಟಿಲ್ಲ ಅಂದರೆ ತಾಯಿ ಆಗಿ ನನಗೆ ಯೋಚನೆ ಆಗಲ್ವಾ ಅಂತ ಪೂರ್ಣಿಮಾ ಕಕ್ಲಾತಿಯಿಂದ ಹೇಳಿದರು. ಪೂರ್ಣ, ಈಗೆಲ್ಲ ವರ್ಷಗಳ ಯಾರು ಲೆಕ್ಕ ಹಾಕಲ್ಲ, ನೀನು ನಮ್ಮ ಕಾಲದ ಥರ ಯೋಚನೆ ಮಾಡಿ ಮಗು ಮೇಲೆ ಒತ್ತಡ ಇರಬೇಡ, ತಿಳಿತಾ? ಹೋಗಿ ಅಡುಗೆ ಮಾಡು, ಸಿಂಪಲ್ಲಾಗಿ ಅನ್ನ ಮಾಡಿ ಮೆಣಸಿನ ಸಾರು ಮಾಡು ಸಾಕು, ಹೆಚ್ಚೇನು ಬೇಡ ಅಂತ ನಾನು ತೋಟದ ಕಡೆ ಹೋಗಿ ಬರ್ತೀನಿ ಅಂತ ಎದ್ದು ಹೊರಗಡೆ ನಡೆದ್ರು ವಿಶ್ವನಾಥರು. ಇತ್ತ ಗೌಡರ ಪರಿವಾರ ಕೂಡ ಮನೆ ತಲುಪಿತ್ತು. ಮನೆಯೊಳಗೆ ಬರದೆ ತಮ್ಮ ತಮ್ಮ ಮನೆಗಳಿಗೆ ಹೊರಟ ಸತಿಯತಿಯನ್ನು ಕಂಡ ಗೌಡರು, ಬನ್ರೋ ಇವತ್ತಿಲ್ಲೇ ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂತ ಕರೆದ್ರು. ಅಲ್ಲ ಗೌಡ್ರೆ, ಲೇಟಾಗಿದೆ ಅಂತ ಸತಿಯತಿ ಇವರು ಹೇಳಿದ್ರು. ಬನ್ರೋ, ಗೊತ್ತಿದೆ ನಿಮ್ಮ ಲೇಟ್, ಅಲ್ಲೋಗಿ ಇನ್ನೇನು ಮಾಡ್ತೀರಾ, ಎಲ್ರಿಗೂ ಒಂದೇ ಸಾರ್ತಿ ಫೋನ್ ಮಾಡ್ಕೊಂಡು ಕೂತ್ಕೊತೀರಾ. ನಮ್ಮ ಕಾಲದಲ್ಲಿ ನಾವು ಗೆಳೆಯರೆಲ್ಲ ಒಂದು ಕಡೆ ಕೂತ್ ಮಾತಾಡ್ತಿದ್ವಿ, ಅದನ್ನೇ ನೀವು ಫೋನಲ್ಲಿ ಮಾಡ್ತೀರಾ. ಟೆಕ್ನಾಲಜಿ ಮುಂದುವರೆದಿದೆ ಅಷ್ಟೇ, ಮನಸ್ಥಿತಿಗಳಲ್ಲ, ಬನ್ರೋ ಅಂತ ಸದಾನಂದರು ಹೇಳಿದ್ರು. ಗೌಡ್ರು ಲಾಜಿಕ್ ಇಟ್ಕೊಂಡೇ ಮಾತಾಡ್ತಾರಪ್ಪ ಅನ್ನುತ್ತಾ ಎಲ್ಲರೂ ಒಳಗಡೆ ಬಂದರು. ಸತಿಯತಿ ಅಷ್ಟರಲ್ಲಾಗಲೇ ತಾರಾಮಣಿಯವರು ಬಿಸಿ ಬಿಸಿ ಹಬೆಯಾಡುವ ಕಾಫಿ ಟ್ರೇ ಹಿಡಿದು ಬಂದಿದ್ದರು. ಅದೆಷ್ಟು ಬೇಗ ಕಾಫಿ ತಂದ್ರಿ ತಾರಮ್ಮ ಅಂತ ಯತಿ ನಸುನಗುತ್ತಾ ಹಾಗೆ ಎಂದರು. ಎಲ್ಲರಿಗೂ ಕಾಫಿ ಸರ್ವ್ ಮಾಡಿ ಹಿಂದಿರಬೇಕಾದ್ರೆ ಗೌಡ್ರು, ಏನಾದರೂ ಸಿಹಿ ಮಾಡು ತಾಯಿ ಅಂತಂದರು. ಸ್ವೀಟ್ ಯಾಕೆ ಬಾವಾ ಅಂದರು ತಾರಾಮಣಿ. ಸುಮ್ಮನೆ ಎಲ್ಲರೂ ಇವತ್ತು ಮನೇಲಿದ್ದೀವಲ್ಲ ಅದಕ್ಕೆ, ಶಾವಿಗೆ ಪಾಯಸ ಮಾಡೋಕ್ಕೆ ಹೇಳಮ್ಮ ನಿಮ್ಮ ಅಕ್ಕಂಗೆ ಅಂತ ಗೌಡ್ರು ಹೇಳಿದ್ರು. ಸರಿ ಬಾವಾ, ಮಾಡ್ತೀವಿ ಬಿಡಿ, ನೀವು ಸಿಹಿ ಕೇಳೋದೇ ಕಡಿಮೆ, ಆಸೆಪಟ್ಟು ಕೇಳ್ತಿದ್ದೀರಾ ಅಂದರೆ ಮಾಡಲ್ಬಾ. ಹೀಗಂದಿದ್ರೆ ನಿಮ್ಮ ಸ್ನೇಹಿತರು ವಿಶ್ವನಾಥ್ ಅವರ ಫ್ಯಾಮಿಲಿಯನ್ನು ಕರ್ಕೊಂಡು ಬರ್ಬೋದಾಗಿತ್ತು. ನನಗಂತೂ ಅವ್ರ ಮಗಳು ತುಂಬ ಇಷ್ಟ ಆಗಿಬಿಟ್ಲು, ಈಗಿನ ಜನ್ರೇಷನ್ಗೆ ತಕ್ಕಂಗೆ ಇದ್ದಾಳೆ, ಆದರೂ ಹಿರಿಯವರು ಅಂದರೆ ಎಷ್ಟು ಗೌರವ ಕೊಡ್ತಾಳೆ ನೋಡಿ, ಕಲಿಬೇಕು ಕೆಲವರು ಅಂತ ತಾರಾಮಣಿ ದಿವ್ಯಾಳ ಕಡೆ ನೋಡ್ತಾ ಹೇಳಿದ್ರು. ಹೌದಣ್ಣ, ನೀವಂದರೆ ತುಂಬ ಪ್ರೀತಿ ಗೌರವ ಆ ಹುಡುಗಿಗೆ, ಮನೆಯಲ್ಲಿ ಹಿರಿಯವರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳೋದಕ್ಕೆ ಹಿಂಜರಿತಾರೆ ಈಗಿನ ಕಾಲದಲ್ಲಿ, ಅಂಥದ್ರಲ್ಲಿ ಜಾತ್ರೆ ಬೀದಿಲಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡಲ್ಲ, ಖುಷಿ ಆಯಿತು. ಚಿಕ್ಕ ಕುಟುಂಬ, ಒಳ್ಳೆ ಸಂಸ್ಕಾರ ಕಲ್ತಿದ್ದಾರೆ ಮಕ್ಕಳಿಗೆ ವಿಶ್ವನಾಥರು. ಆ ಹುಡುಗಿ ಹೆಸರು ಏನೋ ಹೇಳಿದ್ರಲ್ಲ, ಮರ್ತೇ ಹೋಯ್ತು ಅಂತ ಸದಾನಂದರು ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಲಕ್ಷ್ಮಿ, ನಕ್ಷತ್ರ. ಗೌಡರು ಮತ್ತು ನವೀನ್ ಒಂದೇ ಸರ್ತಿ ಹೇಳಿದರು.
ಗೌಡರು ನವೀನ್ ಕಡೆ ನೋಡಿ ನಸು ನಕ್ಕು, ನಕ್ಷತ್ರ ಅಂತ ಹೆಸರು, ನಾನು ಲಕ್ಷ್ಮಿ ಅಂತ ಕರಿತೀನಿ ಅಂತ ಹೇಳಿದ್ರು. ಅಣ್ಣ ಲಕ್ಷ್ಮಿ ಅಂತ ಕರಿತಿದ್ದಾನೆ ಅಂತ ಅಂದರೆ ಅಣ್ಣನ ಮನಸ್ಸಲ್ಲಿ ಆ ಹುಡುಗಿ ಬಗ್ಗೆ ಲೆಕ್ಕಾಚಾರ ಬೇರೆಯೇ ಇದೆ ಅನಿಸುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಸದಾನಂದರು ಎಲ್ಲ ಒಳ್ಳೆಯದಾಗಲಿ, ಅಣ್ಣನೇ ಹೇಳ್ತಾರೆ ಅಂತ ಅಂದ್ಕೊಂಡ್ರು. ಸುಧಾಮಣಿ ಮಾತ್ರ ಎಲ್ಲೋ ತನ್ನ ಯೋಚನೆ ತಲೆ ಕೆಳಗಾಗ್ತಿದೆ ಅಂತ ಅಂದ್ಕೊಂಡು, ಆ ಹುಡುಗಿ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ, ತೆಗೆದಾಕೋ ಹುಡುಗಿನೂ ಅಲ್ಲ, ಆದರೆ ಸೋದರ ಬಾಂಧವ್ಯ ಆದ ದಿವ್ಯಾ ತವರಿನ ಸೆಳೆತ, ಇನ್ನಾದರೂ ಇವಳಿಗೆ ನಿಮ್ಮ ಮಾವನ ಹತ್ರ ಸ್ವಲ್ಪ ನಯ ವಿನಯದಿಂದ ನಡ್ಕೊ, ನವೀನಿಗೂ ಇಷ್ಟ ಆಗೋ ಥರ ಇರು, ಆಗಲೇ ಈ ಮನೆ ಸೊಸೆ ಆಗೋಗಿದ್ದೀನಿ ಅನ್ನೋ ಹಾಗೆ ದುರಹಂಕಾರ ತೋರಿಸೋದನ್ನು ಬಿಡು ಅಂತ ಹೇಳಬೇಕು ಅಂತ ಅಂದ್ಕೊಂಡ್ರು. ನಿಮ್ದು ಅಡುಗೆ ಆಗೋವರೆಗೂ ನಾವು ರೂಮಲ್ಲಿ ಇರ್ತೀವಿ ಅಂತ ಹೇಳಿ ಮೂವರು ಗೆಳೆಯರು ನವೀನನ ರೂಮ್ ಸೇರಿಕೊಂಡಿದ್ರು. ಸದಾ ರೂಮಿಗೆ ಬಾ, ಸ್ವಲ್ಪ ಲೆಕ್ಕ ಮಾಡೋದಿದೆ ಅಂತ ಗೌಡರು ತಮ್ಮನನ್ನು ಕರ್ಕೊಂಡು ತಮ್ಮ ರೂಮ್ ಸೇರಿಕೊಂಡ್ರು. ವಾಟ್ ನೆಕ್ಸ್ಟ್ ಅಂತ ಯತಿ ಹಾಸಿಗೆ ಮೇಲೆ ಅಡ್ಡಾಗುತ್ತಾ ಕೇಳ್ದ. ಅಡುಗೆ ಆಗೋವರೆಗೂ ಪ್ಲೀಸ್ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಕ್ಕೆ ಬಿಡ್ರು ಅಂತ ಸತಿ ಕೂಡ ಹಾಸಿಗೆ ಮೇಲೆ ಅಡ್ಡಾಗುತ್ತಾ. ಅದೇನು ರಂಗನಾಥ ಸ್ವಾಮಿ ಗುಡ್ಡಾನ ಆ ಕಡೆಯಿಂದ ಎತ್ತಿ ಈ ಕಡೆ ಇಟ್ಟಿದೆಯಲ್ಲ, ಅದಕ್ಕೆ ಸುಸ್ತಾಗಿದೆ ಅಲ್ವಾ ಅಂತ ನವೀನ್ ಕೆಣಕತ್ತಾ ಹೇಳಿದೆ. ತೆಗೆದು ಮಕ್ಕೊಡಿತೀನಿ, ನವಿ ಬರ್ತಿರೋ ಸಿಟ್ಟಿಗೆ ನನ್ನ ಸಿಟ್ಟು ನಾನು ತಡ್ಕೊಂಡಿದ್ದೀನಿ. ಎಜುಕೇಟೆಡಾ ನೀನು, ಕಾಮನ್ ಸೆನ್ಸ್ ಇಲ್ವಾ ಪಬ್ಲಿಕ್ ಪ್ಲೇಸಲ್ಲಿ ಹುಡುಗಿ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ. ಶಿಟ್, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಅಂತ ಸತಿ ಹೇಳ್ದ. ಬಿಡೋ, ಏನೋ ಆಗಿದ್ದಾಗೋಯ್ತು, ಅಲ್ಲೇ ಬಿಟ್ಟಾಕು, ಮತ್ತೆ ಮುಂದುವರ್ಸೋಕೆ ಹೋಗ್ಬೇಡ ಅಂತ ಯತಿ ಸಮಾಧಾನ ಮಾಡೋ ಹಾಗೆ ಹೇಳ್ದ. ಆ ಟೈಮಲ್ಲಿ ಪ್ಯಾನಿಕ್ ಆಗಿಬಿಟ್ಟೆ, ಸಾರಿ ಕಣ್ರೋ ಅಂತ ನವಿ ತನ್ನ ತಪ್ಪಿನ ಅರಿವಾಗಿ ಹೇಳಿದ್ದ. ನೋಡು ನವಿ, ಇದು ಮತ್ತೆ ರಿಪೀಟ್ ಆದರೆ ಚೆನ್ನಾಗಿರಲ್ಲ. ಅಕಸ್ಮಾತ್ ಗೌಡ್ರಿಗೆ ಈ ವಿಷಯ ಏನಾದರೂ ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಕ್ಷತ್ರದ ಮೇಲೆ ಕೂಡ ಅಷ್ಟೇ ಪ್ರೀತಿ ಇದೆ ಅನ್ನೋದನ್ನು ಮರಿಬೇಡ ಅಂತ ಸತಿ ಹೇಳ್ದ. ಗೊತ್ತಾಯಿತು, ಇನ್ನು ಮುಂದೆ ದುಡ್ಕಲ್ಲ, ಓಕೆನಾ ಅಂತ ನವಿ ಒಪ್ಕೊಂಡಿದ್ದ. ಏನೋಪ್ಪ, ನಾವು ಊದೋ ಶಂಕ ಊದ್ತಾನೇ ಇದ್ದೀವಿ, ನೀನು ಮಾಡೋದು ಮಾಡ್ತಾನೆ ಇರ್ತೀಯ ಅಂದ ಯತಿ ಅಸಮಾಧಾನ ಇನ್ನೂ ಕಮ್ಮಿ ಆಗದವನಂತೆ. ಇಲ್ಲ ಬಿಡೋ, ಅವನಿಗೂ ತನ್ನ ತಪ್ಪು ಅರ್ಥ ಆಗಿದೆ, ತಿದ್ಕೋತಾನೆ, ಮಾತಾಡ್ತೀರಿ, ಸ್ವಲ್ಪ ಗೌಡ್ರ ಹತ್ರ ನಾನು ಮಾತಾಡೋದಿದೆ, ಬರ್ತೀನಿ ಅಂತ ಎದ್ದು ನಿಂತ ಸತಿ. ಅದೇನೋ ನಿಂದು ಗೌಡ್ರದ್ದು ವ್ಯವಹಾರ, ಇಬ್ಬರು ಯಾವಾಗಲೂ ಸೀಕ್ರೆಟಾಗಿ ಮಾತಾಡ್ತಿರ್ತೀರಾ ಅಂತ ನವಿ ಕೇಳ್ದ. ಏನೋ ಮಾತಾಡ್ತಾರೆ ಬಿಡೋ, ನೀನೋಗೋ ಸತಿ ಮಾತಾಡ್ಕೊಂಡು ಬಾ, ನೀನೇ ಕನ್ಸು ಕಾಣಬೇಕಾ, ಕಾಣೋಗು ಅಂತ ಯತಿ ಹೇಳ್ದ. ಇತ್ತ ಗೌಡರ ರೂಮಿನಲ್ಲಿ ಅಣ್ಣ ತಮ್ಮ ಇಬ್ಬರು ಮಾತನಾಡ್ತಾ ಕೂತ್ಕೊಂಡಿದ್ರು. ಸದಾನಂದರು ಅಣ್ಣನ ಬಳಿ ನಾನಾಗಿ ಕೇಳಲೋ ಅಥವಾ ಅವನಾಗೆ ಹೇಳೋವರೆಗೂ ಕಾಯೋದೇ ಸರಿನಾ ಅಂದ್ಕೊಂಡು, ಅಣ್ಣನ ಮನೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ಆಗಲಿ ನನ್ನ ಕೇಳದೆ ತಗೊಳ್ಳೋದಿಲ್ಲ, ಇವಾಗ ನಾನು ಕೇಳೋದು ಸರಿ ಇಲ್ಲ ಅಂದ್ಕೊಳ್ತಾ, ಅಣ್ಣ ಆ ಗುಡ್ಡದ ತಪ್ಪಲಲ್ಲಿರೋ 10 ಎಕರೆ ಹೊಲದಲ್ಲಿ ಆ ನಿಂಗ ಶುಂಠಿ ಹಾಕ್ಕೋತೀನಿ ಅಂತ ಕೇಳ್ದ. ನಾವೇನು ಅದನ್ನ ಉಳುಮೆ ಮಾಡ್ತಿಲ್ಲ, ಸುಮ್ಮನೆ ಹಾಳು ಬಿದ್ದಿದೆಯಲ್ಲ ಅಂತ ನಿಮ್ಮನ್ನು ಕೇಳ್ತೆ ಹ್ಞೂ ಅಂತ ಹಾಕ್ಕೊಳ್ಳೋ ಅಂತ ಅಂದ್ಬಿಟ್ಟೆ ಅಂತ ಸದಾನಂದರು ಹೇಳಿದ್ರು. ಅಷ್ಟೇನಾ, ಪರವಾಗಿಲ್ಲ ಬಿಡು, ಹಾಕ್ಕೊಳ್ಳಿ, ಅವನಾದರೂ ತುಡ್ಕೊಳ್ಳಿ ಅಂತ ಗೌಡ್ರು ಹೇಳಿದ್ರು. ಅಣ್ಣ ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ, ಏನೋ ಮುಖ್ಯವಾದ ವಿಷಯನೇ ಇರಬೇಕು, ಏನು ಹೇಳಿ ಅಂತ ಸದಾನಂದ ಕೇಳಿದ್ರು. ಮುಖ್ಯವಾದ ವಿಷಯನೇ ಮಾತಾಡಬೇಕು, ಆದರೆ ಮಾತಾಡೋಕ್ಕಿದ್ದು ಸರಿಯಾದ ಸಮಯನ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾದರೆ ನಿಮಗೆ ಯಾವಾಗ ಮಾತಾಡಬೇಕು ಅನಿಸುತ್ತೋ ಆವಾಗಲೇ ಮಾತಾಡಿ ಅಣ್ಣ, ಅರ್ಜೆಂಟ್ ಏನಿಲ್ಲ ಅಂತ ಅಂದರು ಸದಾನಂದರು. ಅಷ್ಟರಲ್ಲಿ ರೂಮಿನ ಡೋರನ್ನು ಟಕ್ ಟಕ್ ಎಂದು ಯಾರೋ ಸದ್ದು ಮಾಡಿದ್ದರು. ಯಾರು, ಒಳಗಡೆ ಬನ್ನಿ ಅಂತ ಅಂದಿದ್ರು ಗೌಡ್ರು. ಗೌಡ್ರು ರೂಮಿನಲ್ಲಿದ್ದರೆ ಯಾರೂ ಏಕಾಏಕಿ ಒಳಗಡೆ ಬರ್ತಾ ಇರಲಿಲ್ಲ. ಗೌಡ್ರಿ ನಾನು ಅಂತ ಅಂದ ಸತಿ ಒಳಗಡೆ ಬರುತ್ತಾ. ನೀನಾ, ಬಾ ಅಂತ ಅಂದರು ಗೌಡ್ರು. ಒಳಗೆ ಸದಾನಂದರು ಇದ್ದಿದ್ದು ನೋಡಿ, ಏನೋ ಇಂಪಾರ್ಟೆಂಟ್ ಮಾತಾಡ್ತಿದ್ರಿ ಅನಿಸುತ್ತೆ, ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಆಯಿತು ಅನಿಸುತ್ತೆ, ಹೀಗೆ ಸುಮ್ಮನೆ ಬಂದೆ, ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ ಅಂತ ಹೊರಡೋದಕ್ಕೆ ಸಿದ್ಧನಾದ ಸತಿ. ಅಯ್ಯೋ ಕೂತ್ಕೊಳ್ಳ ಮಾರಾಯ, ನಾನೇ ನಿನ್ನ ಕರಿಬೇಕು ಅಂತಿದ್ದೆ, ಹೇಳಿ ಕಳಿಸಿದವನ್ನ ಹಾಗೆ ನೀನೇ ಬಂದೆ, ಒಳ್ಳೇದಾಯಿತು ಅಂತ ಗೌಡ್ರು ಅಂದರು. ಸದಾ ನಿಮ್ಮ ಅತ್ತಿಗೆ ಅವಳ ಅಣ್ಣನ ಮಗಳನ್ನು ರಜೆ ಇದ್ದಾಗ ಇಲ್ಲಿ ಕರೆಸೋದು, ಅವಳೇ ಈ ಮನೆ ಭಾವಿ ಸೊಸೆ ಅನ್ನೋ ಹಾಗೆ ನಡ್ಕೊಳ್ಳೋದು, ಇದ್ಯಾವುದು ನಿನಗೆ ಗೊತ್ತಿಲ್ಲದ್ದಲ್ಲ, ಏನಂತೀಯ ನೀನು ಇದ್ರ ಬಗ್ಗೆ ಅಂತ ಗೌಡ್ರು ನೇರವಾಗಿ ಮಾತುಗಿಳಿದಿದ್ರು. ಅಣ್ಣ, ಅತ್ತಿಗೆ ಕಡೆ ಸೋದರ ಸಂಬಂಧ ಅನ್ನೋದೊಂದು ಬಿಟ್ಟರೆ ಮತ್ಯಾವ ವಿಶೇಷತೆಯೂ ಇಲ್ಲ. ಅಲ್ಲದೆ ಆ ಹುಡುಗಿಗೆ ದುರಹಂಕಾರ ಇದೆ ಅನಿಸುತ್ತೆ, ಹಿರಿಯವರು ಕಿರಿಯವರು ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಮೊನ್ನೆ ಕರಣ್ಗೆ ಹೀಗೆ ಯಾವುದೋ ಸಣ್ಣ ವಿಷಯಕ್ಕೆ ರೇಗದ್ಲಂತೆ. ಅಲ್ಲದೆ ತಾರಾ ಹೇಳ್ತಿದ್ರು, ಎಲ್ಲ ಕೆಲಸದವ್ರಿಗೆ ಹೇಳ್ತಾಳಂತೆ, ಮನೇಲಿ ಕೆಲಸದವ್ರು ಇರುವಾಗ ಯಾಕೆ ಕೆಲಸ ಮಾಡಬೇಕು ಅಂತಾಳಂತೆ. ನನಗೇನೋ ಬೇಡ ಅನ್ನಿಸ್ತಿದೆ ಅಣ್ಣ ಅಂತ ಸದಾನಂದರು ಕಡ್ಡಿ ಮುರಿದಂತೆ ಹೇಳಿದರು. ನೀನೇನಂತೀಯ ಅಂತ ಅಂದರು ಗೌಡ್ರು ಸತಿ ಕಡೆ ತಿರುಗಿ. ಏನು ಟೇಸ್ಟ್ ಗೌಡ್ರೆ, ನಿಮ್ಮ ಹಾಫ್ ಶರ್ಟ್ ಅವರದ್ದು, ನವೀನ ಎಲ್ಲಿ, ದಿವ್ಯಾ ಎಲ್ಲಿ, ವರ್ಷೆ ನೋಡಿ ಕಣ್ಮುಚ್ಕೊಂಡು ಮದುವೆ ಆಗೋ ಜನ್ರೇಷನ್ನಲ್ಲಿ ಇದ್ದೀವ ನಾವು ಹೇಳಿ. ಅದ್ಯಾವ ಆ್ಯಂಗಲಿಂದ ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಅಂತ ಸುಧಮ್ಮ ಡಿಸೈಡ್ ಮಾಡಿದರೆ, ನೀವೇನೋ ನಿಮ್ಮ ಶ್ರೀಮತಿಯವರ ಕಡೆಗೆ ಓಟ್ ಹಾಕಿ ಜೈ ಅನ್ಬೋದು, ಆದರೆ ನಾನು ಮಾತ್ರ ನನ್ನ ಫ್ರೆಂಡ್ ಲೈಫ್ ಹಾಳಾಗೋದಿಕ್ಕೆ ಬಿಡೋದಿಲ್ಲ ಗೌಡ್ರೆ. ಟೇಸ್ಟ್ ಅಂದರೆ ನನ್ನ ದೋಸ್ತಂಗೂ ಹೆಂಗಿದೆ ಸೆಲೆಕ್ಷನ್ ಮಾಡಿಸಿದ ಜೋಡಿನ ಸೆಲೆಕ್ಟ್ ಮಾಡಿದ್ದಾನೆ, ಹೆಂಗಿದ್ದಾಳೆ ನಮ್ಮ ನಕ್ಷತ್ರ ಅಂತ ಅಂದ ಸತಿ ಗೆಳೆಯನ ಬಗ್ಗೆ ಹೆಮ್ಮೆ ಅಭಿಮಾನದಿಂದ. ಏನು, ನವೀನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನ ಅಂದರೆ ನವೀನ ಯಾವುದಾದ್ರೂ ಹುಡುಗಿನ ಮೆಚ್ಕೊಂಡಿದ್ದಾನ ಸತೀಶ? ಅಲ್ಲಲ್ಲ, ನಕ್ಷತ್ರ ಅಂದೆ ಅಲ್ವಾ ಹೆಸ್ರನ್ನ. ನಕ್ಷತ್ರ ಅಂದರೆ ಇವತ್ತು ಜಾತ್ರೆ ಬೀದಿಲಿ ಸಿಕ್ಕಿದ್ರಲ್ಲ ಅಣ್ಣ, ನಿನ್ನ ಸ್ನೇಹಿತರು ವಿಶ್ವನಾಥ್ ಅವ್ರ ಮಗಳು,
ಹೆಸರು ನಕ್ಷತ್ರ ಅಂದಾಗಿತ್ತು ಅಲ್ವಾ ಅಣ್ಣ, ಇದು ನಿಜಾನಾ ಅಂತ ಸದಾನಂದರು ತುಸು ಗಾಬರಿಯಿಂದಲೇ ಕೇಳಿದರು. ಹೌದೆನ್ನುವಂತೆ ತಮ್ಮನಿಗೆ ಕಣ್ಸನ್ನೆಯಲ್ಲೇ ಉತ್ತರಿಸಿದ ಗೌಡರು ಸತೀಶ್ ಕಡೆ ತಿರುಗಿ ಮುಖ ಗಂಟಿಕ್ಕೊಂಡು, ಏನೋ ಅಂದೆ, ನಾನು ನನ್ನ ಮಗನ ಲೈಫ್ನ ಹಾಳು ಮಾಡೋದು ನೀನು ಹಾಳಾಗೋದಿಕ್ಕೆ ಬಿಡಲ್ವಾ ಅಂತ ಕೇಳಿದರು. ಅದಕ್ಕೆ ಸತೀಶ ಏನು ಹೇಳ್ದ, ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತಂದರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.